ಕೊಡಗು ಜಿಲ್ಲಾದ್ಯಂತ ಕಳೆದ 2 ದಿನಗಳಿಂದ ಉತ್ತಮ ಮಳೆಯಾಗ್ತಾ ಇದ್ದು, ದಾಪಕ್ಲು ವಿಭಾಗದಲ್ಲೂ ಬಿರುಸಿನ ಮಳೆಯಾಗಿದೆ. ದಾಪಕ್ಲು ವ್ಯಾಪ್ತಿಯಲ್ಲಿ ಮಂಗಳವಾರ ಮತ್ತು ಬುಧವಾರ 5 ಇಂಚಿಗೂ ಅಧಿಕ ಮಳೆ ಸುರಿದಿದೆ. ಭಾರೀ ಮಳೆಯಿಂದಾಗಿ ಎಮ್ಮೆಮಾಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೂರುಳಿ ಗ್ರಾಮದಲ್ಲಿ ಮನೆಯ ಮುಂಭಾಗದ ತಡೆಗೋಡೆ ಕುಸಿದು ಅಪಾರ ನಷ್ಟ ಸಂಭವಿಸಿದೆ. ಎಮ್ಮೆಮಾಡು ಕೂರುಳಿ ಪರಮು ಗ್ರಾಮದ ನಿವಾಸಿ ಕೆಎಚ್ ಖಾಲಿದ್ ಎಂಬವರ ಮನೆಯ ಮುಂಭಾಗದಲ್ಲಿ ಅಳವಡಿಸಿದ್ದ ತಡೆಗೋಡೆ ಮಂಗಳವಾರ ರಾತ್ರಿ ಸುರಿದ ಭಾರೀ ಮಳೆಗೆ ಕುಸಿದಿದ್ದು ಅಪಾರ ನಷ್ಟ ಸಂಭವಿಸಿದೆ. ಸ್ಥಳಕ್ಕೆ ನಾಪಕ್ಲು ಕಂದಾಯ ಪರಿವೀಕ್ಷಕ ರವಿಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮಂಗಳವಾರದಿಂದ ನಾಪಕ್ಲು ಪಟ್ಟಣ ಸೇರಿದಂತೆ ಈ ವಿಭಾಗದ ನೆಲಜಿ, ಕಕ್ಕಬ್ಬೆ, ಬಲ್ಲಮಾವಟಿ, ಕೊಳಕೇರಿ, ಕೈಕಾಡು, ಬೇತು, ಕೊಟ್ಟಮುಡಿ, ಚೆರಿಯಪರಮು, ಎಮ್ಮೆಮಾಡು ಸೇರಿದಂತೆ ವಿಭಾಗದ ಹಲವು ಗ್ರಾಮಗಳಿಗೆ ಉತ್ತಮ ಮಳೆಯಾಗಿದೆ. ನಾಪಕ್ಲು ಬಳಿಯ ಬಲಮುರಿ ಗ್ರಾಮದ ಕಾವೇರಿ ನದಿಯ ಸಣ್ಣ ಸೇತುವೆ ಪ್ರವಾಹದಿಂದ ಮುಳುಗಡೆಗೊಂಡಿದೆ. ಜೂನ್ ತಿಂಗಳ ಆರಂಭದಲ್ಲಿ ಕೈಕೊಟ್ಟ ಮಳೆ ತಿಂಗಳ ಕೊನೆಯಲ್ಲಿ ಬಿರುಸು ಪಡ್ಕೊಂಡಿದೆ. ಬುಧವಾರ ಬೆಳಗಿನಿಂದಲೂ ಮಳೆ ಬಿರುಸಿನಿಂದ ಮುಂದುವರೆದಿದೆ. ಮಳೆಯಿಂದಾಗಿ ನಾಪಕ್ಲು ವಿಭಾಗದ ಕಾವೇರಿ ನದಿ ಸೇರಿದಂತೆ ವಿವಿಧ ನದಿ, ಹಳ್ಳ ಕೊಳ್ಳಗಳಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದೆ. ಕೊಡಗು ಚಾನಲ್ ವರದಿ ಜಕರಿಯಾ, ನಾಪಕ್ಲು. ಎಲ್ಲ